ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಕೆ ಹರಿಪ್ರಸಾದ್ ಪ್ರಮಾಣ ವಚನ ಇರುತ್ತೆ. ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿ ಹಲವರು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಆರಂಭ ಆಗತ್ತೆ. ಅದ್ದೂರಿ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಬರುವಂತ ಎಲ್ಲಾ ಜನರಿಗೆ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಂತ ಹೇಳಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಅಲ್ಲಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇದು. ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ ಅಂದ್ರೆ ಇವತ್ತು ಅಧಿಕೃತ ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮದಲ್ಲಿ ಹೈಕಮಾಂಡ್ನ ಎಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ ಎಲ್ಲ ನಾಯಕರು ಕೂಡ ಅಲ್ಲೇ ಇರ್ತಾರೆ. ಹೊರಗಡೆ ರೋಡ್ ಮೇಲೆ ಅಂತೂ ಅವರ ಬ್ಯಾನರ್ಗಳಂತೂ ಬೇರೆ ಲೆವೆಲಲ್ಲಿದೆ. ಆ ರೀತಿಯ ಕಾರ್ಯಕ್ರಮ ಇದು. ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಕೆಲವೊಂದಿಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ರಿ. ಆಲ್ಮೋಸ್ಟ್ ಆಲ್ ಬಂದಿದ್ದಾರೆ. ಇನ್ನೇನು ನಾಯಕರು ಬಂದರೆ ಈ ಕಾರ್ಯಕ್ರಮ ಶುರುವಾಗುತ್ತೆ. ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬೃಹತ್ ಸಮಾವೇಶ ನಡೀತಾ ಇದೆ. ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಾನಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿನ ಚಿತ್ರಣವನ್ನ ತೋರಿಸ್ತಾ ಇದ್ದೀನಿ. ಇನ್ನೇನು ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಲಕ್ಷಾಂತರ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನೀವು ಈ ವೇದಿಕೆಯನ್ನ ಗಮನಿಸ್ತಾ ಇರ್ಬೋದು. ಒಂದು ಬೃಹತ್ ಸೆಟ್ ಅನ್ನ ಹಾಕಲಾಗಿದೆ. ಇದರಲ್ಲಿ ಸುಮಾರು 300 ಜನ ಗಣ್ಯರಿಗೆ ಕೂತ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ನಾಯಕರು ಅಂತಿಮ ಹಂತದ ಸಿದ್ಧತೆಯನ್ನ ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಅಲ್ಲಿ ಪ್ರತ್ಯೇಕವಾಗಿ ಹಿರಿಯ ನಾಯಕರಿಗೆ ಚೇರ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಆನಂತರ ಪದಾಧಿಕಾರಿಗಳಿಗೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದರಲ್ಲಿ ಅತಿ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಆನಂತರ ಹಿರಿಯ ಸಚಿವರು ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರಿಗೆ ಇಲ್ಲಿ ವೇದಿಕೆಯಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀವು ಗಮನಿಸ್ತಾ ಇರಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಈಗಾಗಲೇ ರಾಜ್ಯದ ನಾನಾ ಭಾಗದಿಂದ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಚೇರ್ನ ವ್ಯವಸ್ಥೆಯನ್ನ ಮಾಡಿರೋದನ್ನ ನೋಡ್ತಾ ಇರಬಹುದು. ಇವರೆಲ್ಲ ಕೆಪಿಸಿಸಿಯ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರಿರ್ಬೋದು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ. ಅವರಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ನೀವು ಗಮನಿಸ್ತಾ ಇರಬಹುದು, ಬೇರೆ ಬೇರೆ ಭಾಗದಿಂದ ಆಗಮಿಸಿರುವಂತಹ ಕಾರ್ಯಕರ್ತರು ಈಗಾಗಲೇ ಸುಮಾರು 1200 ಬಸ್ಗಳ ಮೂಲಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಮಹಿಳಾ ಕಾರ್ಯಕರ್ತರು ಇರ್ಬೋದು, ಹೀಗೆ ರಾಜ್ಯದ ವಿವಿಧ ಭಾಗದಿಂದ ಈಗಾಗಲೇ ಕಾರ್ಯಕರ್ತರು ಈ ಒಂದು ಇದಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಬರುವಂತಹ ಕಾರ್ಯಕರ್ತರಿಗೆ ಬೆಳಗ್ಗೆಯಿಂದನೇ ತಿಂಡಿಯ ವ್ಯವಸ್ಥೆ ಆಗಿದೆ. 8 ಗಂಟೆಯಿಂದ 3 ಗಂಟೆವರೆಗೂ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಸುಮಾರು 70 ಕೌಂಟರ್ಗಳನ್ನ ತೆರೆಯಲಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಸಾಕ್ಷಿ ಆಗಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನ ಮಾಡಿದ್ರು ನೋಡಿ, ಆವಾಗ ಸರಳವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಹೀಗಾಗಿ ಕಾರ್ಯಕರ್ತರ ಹಬ್ಬವನ್ನ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಪರಿಕಲ್ಪನೆಯಲ್ಲಿ ಈ ಸಂಕಲ್ಪ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿಯ ಒಂದು ಸಮಾವೇಶವನ್ನ ಮಾಡಲಾಗಿದೆ. ಕಾರ್ಯಕರ್ತರಿಗೋಸ್ಕರ ಈ ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ 2028ರ ಚುನಾವಣೆ ಏನಿದೆ ಅದಕ್ಕೆ ಒಂದು ಅಡಿಪಾಯವನ್ನ ಹಾಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಬೂಸ್ಟ್ ಮಾಡಬೇಕು, ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಜನ ಕಾರ್ಯಕರ್ತರು ಬಂದಿದ್ದಾರೆ, ಪದಾಧಿಕಾರಿಗಳು ಬಂದಿದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬಿಕೆ ಹರಿಪ್ರಸಾದ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಸರ್, ನಿಜವಾಗ್ಲೂ ಸಂತೋಷ ಆಗುತ್ತೆ. ಯಾಕಂದರೆ ಇದು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ. NSU ಇಂದ ಬಂದು ಯೂತ್ ಕಾಂಗ್ರೆಸ್ಗೆ ಬಂದು, ಮೇನ್ ಕಾಂಗ್ರೆಸ್ಗೆ ಬಂದು, ರಾಷ್ಟ್ರಾದ್ಯಂತ ಒಂದು ಹೋರಾಟವನ್ನು ಮಾಡಿರ್ತಕ್ಕಂತಹ ನಾಯಕರು ಇವತ್ತು KPCC ಅಧ್ಯಕ್ಷರಾಗ್ತಿದ್ದಾರೆ. ಅಂದರೆ ನಾವು NSU ನಿಂದ ಬಂದಿರತಕ್ಕಂಥವ್ರು ಇವತ್ತು ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವೆಲ್ಲ ನಮಗೊಂದು ದಾರಿ ಆದರ್ಶ ಅಂತ ಅಂದ್ಕೊಳ್ತೀನಿ ಸರ್.
ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಾ? ಮಂಗಳೂರಿಂದ ಬಂದಿದ್ದೇನೆ. ನಾನು ಜವಾಹರ್ ಬಾಲ್ ಮಂಚಿನ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. BK ಹರಿಪ್ರಸಾದ್ ಅವರು ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಒಬ್ಬ ವ್ಯಕ್ತಿಯಾಗಿದ್ದು ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವುದು ನಮಗೆಲ್ಲ ಬಹಳ ಖುಷಿ ಇದೆ. ಪಕ್ಷಕ್ಕೋಸ್ಕರ ನಿಷ್ಠಾವಂತ ವ್ಯಕ್ತಿಯಾಗಿದ್ದು ಮತ್ತು ಇನ್ನೂ ಮುಂದಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನೂ ಎತ್ತರಕ್ಕೆ ಏರುವಂತಹ ಖಂಡಿತವಾಗ್ಲೂ ವಿಶ್ವಾಸ ನಮ್ಮ ಹತ್ರ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು. ಮೇಡಮ್, ಈಗ ಕಾರ್ಯಕರ್ತರ ಹಬ್ಬ ನಡೆಸ್ತಾ ಇದ್ದಾರೆ. ಡೆಫಿನೆಟ್ಲಿ ಕಾರ್ಯಕರ್ತರ ಹಬ್ಬ, ಯಾಕಂದ್ರೆ ಇದೊಂದು ವಿಶೇಷ ಸಂಭ್ರಮ, ನಮಗೆಲ್ಲ ಹಬ್ಬ. ನಮ್ಮ ರಾಜ್ಯಕ್ಕೆ, ನಮ್ಮ ಒಂದು ಪಕ್ಷಕ್ಕೆ ಒಬ್ಬ ಒಳ್ಳೆ ಅಧಿಕಾರಿ ವಹಿಸ್ಕೊಳ್ಳುವಂತ ನಮ್ಮ BK ಹರಿಪ್ರಸಾದ್ ಸರ್ ಬರ್ತಿದ್ದಾರೆ. ನಮ್ಮ DK ಸರ್ ಜೊತೆ ಇವರು ಒಳನಾಟ ಇಟ್ಕೊಂಡು ನಮ್ಮ ಒಂದು ಪಕ್ಷನ ಇನ್ನೂ ಸಂಘಟಿತವಾಗಿ ಮಾಡ್ತಾರೆ ಅನ್ನೋ ಒಂದು ಮನೋಭಾವನೆ ಎಲ್ಲರಿಗೂ ಇದೆ. ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ಡಿಸ್ಟಿಕ್ ಇವತ್ತು ನಾಡಿನಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ಹೊಸ ಒಂದು ಚೈತನ್ಯದ ಸಂಕೇತ. ಇವತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ದೀನ ದಲಿತರ, SC ST OBC ಮೈನಾರಿಟಿ ಹಿಂದುಳಿದ ವರ್ಗದವರ ಪಾಲಿಗೆ ಇವತ್ತು ಅಧಿಕಾರ ಹಸ್ತಾಂತರ ಆಗಲಿ ಅಥವಾ ಒಂದು ಅವಕಾಶಗಳು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಮೇಡಮ್ ನೀವು ಎಲ್ಲಿಂದ ಬಂದ? ನಮ್ಗೆ ಹರಿಪ್ರಸಾದ್ ಸರ್ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಈ ತುಂಬಾ ದಿನಗಳ ಕನಸು ಈಗ ನಿಜ ಆಗ್ತಾ ಇದೆ. ಜೈ ಕಾಂಗ್ರೆಸ್, ಜೈ ಹರಿಪ್ರಸಾದ್. ಜೈ ಹರಿಪ್ರಸಾದ್, ಜೈ ಹರಿಪ್ರಸಾದ್, ಜೈ ಹರಿಪ್ರಸಾದ್. ಬಹಳಷ್ಟು ಖುಷಿ ಇದೆ. ನಮ್ಮ ಇವತ್ತು ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ವಿ. ಕಾರ್ಯಕರ್ತರಲ್ಲಿ ಒಳ್ಳೆ ಹುಮ್ಮಸ್ಸನ್ನ ಕೊಟ್ಟಿರುವಂಥವ್ರು, ನಿಜವಾಗ್ಲೂ ಹೆಮ್ಮೆಯ ವಿಷಯ. ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಎಲ್ಲರೂ ಕೂಡ ಹಾರೈಸ್ತೀವಿ. ಜೈ ಹರಿಪ್ರಸಾದ್ ಸರ್. BK ಹರಿಪ್ರಸಾದ್ ಅವರು ಆಗಿರೋದು ನಮಗೆ ತುಂಬಾ ಸಂತೋಷ. ನಿಷ್ಠಾವಂತ ಕಾರ್ಯಕರ್ತರುಗಳು ಮತ್ತು ಯುವಕರಿಗೆಲ್ಲ ಮುಂದಿನ ದಿನದಲ್ಲೇ ಒಳ್ಳೆ ಅವಕಾಶ ಸಿಗ್ತದೆ. ಮತ್ತೆ ಇರೋ ಕರ್ನಾಟಕ ಒಂದೆಲ್ಲ ಹಲವಾರು ರಾಜ್ಯಗಳಲ್ಲಿ ಸಂಘಟನೆ ಮಾಡಿರೋಂಥವ್ರು, ಇಂಥವ್ರು ಬಂದಿರೋದಕ್ಕೆ ಕಾಂಗ್ರೆಸ್ ಬಗ್ಗೆ ಮುಂದಿನ ದಿನದಲ್ಲಿ ಇನ್ನೂ ಸೀಟ್ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಎಲ್ಲರೂ ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ನಡೆಯುವಂತ ಈ ಬೃಹತ್ ಸಮಾವೇಶ ಸಾಕಷ್ಟು ಕ್ಷಣಗಳಿಗೆ ಸಾಕ್ಷಿ ಆಗಲಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಸಮಾವೇಶ ಆರಂಭ ಆಗಲಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಅಧ್ಯಕ್ಷರಾಗಿ BK ಅಧ್ಯಕ್ಷರಾಗಿ 28ಕ್ಕೆ ಅಧಿಕಾರ ಸ್ವೀಕಾರ ಮಾಡಿ CM ಆಗ್ಬೇಕಂತ ನಮ್ಮೆಲ್ಲ ಕೇಳ್ತಿದ್ವಿ. BK CM ಆಗ್ಬೇಕು 28ಕ್ಕೆ ಅಂತ. BK ಹರಿಪ್ರಸಾದ್ ಅವರ ಪದಗ್ರಹಣ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸ್ತಾರೆ. ಸೊ ಹಾಗಾಗಿ ಬರುವಂತಹ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ನಾನೀಗ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರುವಂತಹ ಜಾಗದಲ್ಲಿ ಇದ್ದೇನೆ. ನೀವು ಗಮನಿಸ್ತಾ ಇರಬಹುದು, ಸುಮಾರು 70 ಕೌಂಟರ್ಗಳನ್ನ ಇಲ್ಲಿ ಇಡಲಾಗಿದೆ. ಬರುವಂತಹ ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ಊಟ ತಿಂಡಿ ಸಿಗದಂತೆ ಆಗಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಇಲ್ಲಿರುವಂತಹ ಸಿಬ್ಬಂದಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಕೌಂಟರ್ನಲ್ಲಿ ಕೂಡ ಒಂದಿಷ್ಟು ಜನ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಬರುವಂತಹ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಆನಂತರ ಅವರಿಗೆ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪಲಾವು, ಮೊಸರನ್ನ ಸೇರಿದಂತೆ ವಿವಿಧ ತಿಂಡಿಗಳನ್ನ ಇಲ್ಲಿ ಇಡಲಾಗ್ತಾ ಇದೆ. ಈಗಾಗಲೇ ಇದನ್ನ ತಂದು ಇಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಏನು ಬೇರೆ ಬೇರೆ ಭಾಗದಿಂದ ಈಗಾಗಲೇ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ. ಏನು ಆ ಒಂದು ಆಗಮಿಸುವಂತಹ ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ಊಟ ತಿಂಡಿಯ ವ್ಯವಸ್ಥೆ ಏನು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಮೊಸರನ್ನವನ್ನ ಇಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಬಂದಿರುವಂತಹ ಜನರಿಗೆ. ಹೀಗಾಗಿ ಇಲ್ಲಿರುವಂತಹ ಏನೋ ಆಗಮಿಸಿರುವಂತಹ ಕಾರ್ಯಕರ್ತರು ಇಲ್ಲಿ ಬಂದು ಊಟವನ್ನ ಮಾಡಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬೆಳಗ್ಗೆಗೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಈಗಾಗಲೇ ಬರ್ತಾ ಇದ್ದಾರೆ. 1200 ಬಸ್ನಲ್ಲಿ ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಲಾವು ಮತ್ತೆ ಮೊಸರನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿಗೆ ಬರುವ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ. ಆನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಬರುವಂತ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಕೂಡ ಆರಂಭವಾಗುತ್ತೆ. ಬೆಳಗ್ಗೆಯಿಂದಾನೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. KPCC ವತಿಯಿಂದ ಈ ಒಂದು ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಆ ತುದಿಯವರೆಗೂ ಕೂಡ ಬ್ಯಾರಿಗೇಡ್ ಅನ್ನ ಹಾಕಿ ಜನರು ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ
ನಡೆಸಲಾಗ್ತಾ ಇದೆ. ಸೊ ಹೀಗಾಗಿ ಈ ಜನರೇನ ಬರುವಂತಹ ಜನರಿಗೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ಈಗಾಗಲೇ ಕೆಪಿಸಿಸಿಯಲ್ಲಿ ವಿವಿಧ ಸಮಿತಿಯನ್ನ ಮಾಡಲಾಗಿದೆ. ಸ್ವಾಗತ ಸಮಿತಿ ಇರ್ಬೋದು, ಆಹಾರ ಸಮಿತಿ ಇರ್ಬೋದು, ಅವರು ಇದನ್ನ ಏನು ಅಚ್ಚುಕಟ್ಟಾಗಿ ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಮಾವೇಶಕ್ಕೆ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ನಾನೀಗ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿದ್ದೇನೆ. ನೀವು ಗಮನಿಸ್ತಾ ಇರಬಹುದು ರಾಜ್ಯದ ಬೇರೆ ಬೇರೆ ಭಾಗದಿಂದ ಇಲ್ಲಿಗೆ ಜನರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು ಈ ಒಂದು ಗೇಟ್ ನಲ್ಲಿ ಜನರನ್ನ ಬಿಡ್ಲಾಗ್ತಾ ಇದೆ. ವಿವಿಧ ಬಸ್ಗಳ ಮೂಲಕ 1200 ಬಸ್ಗಳನ್ನ ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಬುಕ್ ಮಾಡಿದ್ದಾರೆ. ಸೊ ಆ ಬಸ್ ಮೂಲಕ ಬಂದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಒಂದು ಸಮಾವೇಶಕ್ಕೆ ಭಾಗಿಯಾಗಲು ಬರ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಮಂಗಳೂರು ಇರ್ಬೋದು, ಹೇಗೆ ಮೈಸೂರು ಭಾಗ ಇರ್ಬೋದು, ಎಲ್ಲಾ ಕಡೆಯಿಂದನೂ ಕೂಡ ಜನರು ಈ ಒಂದು ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರು DK ಶಿವಕುಮಾರ್ ಅವರಿಂದ ಅಧಿಕಾಂತರವನ್ನ ಹಸ್ತಾಂತರ ಮಾಡಿಸಿಕೊಳ್ಳಲಿದ್ದಾರೆ. ಸೊ ಹೀಗಾಗಿ ಈ ಒಂದು ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆ ನಡೀತಾ ಇದೆ. ಗಮನಿಸ್ತಾ ಇರಬಹುದು ಈ ತ್ರಿಪುರ ವಾಸಿನಿ ಮೈದಾನದಲ್ಲಿ ಬೃಹತ್ ಕಟೌಟ್ ಗಳನ್ನ ಕೂಡ ಹಾಕಲಾಗಿದೆ. BK ಹರಿಪ್ರಸಾದ್ ಅವರಿಗೆ ಸ್ವಾಗತವನ್ನ ಕೂಡ ಕೋರಲಾಗಿದೆ. ಎಲ್ಲ ಈ ಕಟೌಟ್ ಗಳ ಕಲರವ ಎಲ್ಲ ಕಡೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಬಾವುಟ ಕೂಡ ಇಲ್ಲಿ ನೀವು ನೋಡ್ತಾ ಇರಬಹುದು. ಈಗ ನಾನು ನಿಮಗೆ ಇನ್ನೊಂದು ಇಲ್ಲಿ 2 ವೇದಿಕೆಯನ್ನ ಮಾಡಿದ್ದಾರೆ. ಒಂದು ಕಾರ್ಯಕ್ರಮ ನಡೆಯುವಂತ ವೇದಿಕೆ. ಈ ವೇದಿಕೆ ಏನಿದೆ ಇದು ಇನ್ನೊಂದಿಷ್ಟು ಗೆಸ್ಟ್ ಗಳಿಗೆ ಅಲ್ಲಿ LED ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಲ್ಲದೆ CM ಸೇರಿದಂತೆ ಎಲ್ಲರೂ ಕೂಡ ಪಕ್ಕದ ವೇದಿಕೆಯಲ್ಲಿದ್ರೆ ಇನ್ನೊಂದಿಷ್ಟು ಜನ ಮುಖಂಡರು ಈ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾವ ರೀತಿಯಾಗಿ ಇಲ್ಲಿ ಚೇರ್ ಗಳನ್ನ ಹಾಕಲಾಗಿದೆ ಅಂತ ನೀವು ನೋಡ್ತಾ ಇರಬಹುದು. ಮುಂಭಾಗದಲ್ಲಿ ವೇದಿಕೆ ಇದ್ರೆ ಅಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ, ಹಾಗೆ ಪುರುಷರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪೊಲೀಸರು ಕೂಡ ಎಲ್ಲಾ ರೀತಿಯ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ. ಕಾಂಗ್ರೆಸ್ನ ಒಂದು ಬಾವುಟವನ್ನ ಹಿಡ್ಕೊಂಡಿರ್ಬೋದು, BK ಹರಿಪ್ರಸಾದ್ ಅವರ ಫೋಟೋಗಳನ್ನ ಹಿಡ್ಕೊಂಡು ಅವರಿಗೆ ಜೈಕಾರವನ್ನ ಕೂಗುತ್ತಾ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಕೆಲವು ಪದಾಧಿಕಾರಿಗಳು, ಜಿಲ್ಲಾ ಮುಖಂಡರು ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿನ ಇಡೀ ಅರಮನೆ ಮೈದಾನ ಇವತ್ತು ಕಾಂಗ್ರೆಸ್ ಮಯವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಹಬ್ಬದವನ್ನ ಆಚರಿಸ್ತಾ ಇದ್ದಾರೆ. ಇಲ್ಲಿ ಹಬ್ಬದ ವಾತಾವರಣವನ್ನ ಕೂಡ ನೀವು ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ಮುಖ್ಯ ಸ್ಟೇಜ್ ಇದು. ಈ ಸ್ಟೇಜ್ ನಲ್ಲಿ ಕೂಡ ಇಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಟೆಂಟ್ ಕೆಳಗಡೆ ಜನರಿಗೆ ಕೂತ್ಕೊಳ್ಳುವ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಏನಾಗಬಾರ್ದು ಅನ್ನುವಂಥದ್ದು. ಇನ್ನು ಕಾರ್ಯಕರ್ತರಿಗೆ ಊಟ ತಿಂಡಿಯ ವ್ಯವಸ್ಥೆ ಕೂಡ ಇದೆ, ನೀರಿನ ವ್ಯವಸ್ಥೆ ಇದೆ, ಮಜ್ಜಿಗೆಯ ವ್ಯವಸ್ಥೆ ಇದೆ. ಪೊಲೀಸರು ಕೂಡ ಸಕಲ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ. ಯಾಕಂದ್ರೆ ಅತಿ ಗಣ್ಯರು ಕೂಡ ಆಗಮಿಸ್ತಾರೆ. ಈ ಒಂದು ನಿಟ್ಟಿನಲ್ಲಿ ಯಾವುದೇ ತರಹದ ಇದಾಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ, ಅಡೆತಡೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬ್ಯಾರಿಗೇಡ್ ಗಳನ್ನ ಹಾಕಲಾಗಿದೆ. ಪ್ರತ್ಯೇಕವಾಗಿ ಕಾರ್ಯಕರ್ತರಿಗೆ ಕೂತ್ಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಜನರು ಈಗ ಸಾಕ್ಷಿ ಆಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲಾ ನಾಯಕರು ಬರ್ತಾ ಇದ್ದಾರೆ, ಬಂದಿದ್ದಾರೆ ಅಂತ ಅನ್ಸುತ್ತೆ. ನೋಡಿದ್ರೆ ಗೊತ್ತಾಗ್ತಾ ಇದೆ ಇನ್ನೇನು ಈ ಒಂದು ಕಾರ್ಯಕ್ರಮ ಆರಂಭ ಆಗತ್ತೆ. ಬರುವಂತ ಜನರಿಗೆ ಸಮಸ್ಯೆ ಆಗಬಾರದು ಅಂತ ಹೇಳಿ ಎಲ್ಲಾ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ನಾಯಕರು ಬಂದಿದ್ದಾರಲ್ಲಿ. ಕೆಲವೊಂದಿಷ್ಟು ನಾಯಕರು ವೇದಿಕೆ ಮೇಲೆ ಬಂದಿರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಹೈಕಮಾಂಡ್ ನಾಯಕರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅವರು ಬಂದ ಮೇಲೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಸೊ ಹಂಗಾಗಿ ಅವರು ಬರೋದಕ್ಕೆ ಡಿಲೇ ಆಗ್ತಾ ಇದೆ. ಅವರು ಬಂದರೆ ಈ ಕಾರ್ಯಕ್ರಮ ಶುರುವಾಗುತ್ತೆ. 1 ಲಕ್ಷಕ್ಕಿಂತ ಹೆಚ್ಚು ಜನ ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ಆ ವೇದಿಕೆಯ ಮೇಲೆ 300 ಜನ ಕುಳಿತುಕೊಳ್ಳೋದಕ್ಕೆ ಅವಕಾಶ ಇದೆ. ನಾಯಕರು, ಪದಾಧಿಕಾರಿಗಳು ಎಲ್ರಿಗೂ ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ನಾಯಕರು ಬಂದಿದ್ದಾರೆ, ಕೆಳಗಡೆಯೂ ಕೂಡ ಇದ್ದಾರೆ. ಮೇಲೆ ಮುಖ್ಯ ವೇದಿಕೆಯಲ್ಲೂ ಕೂಡ ಪದಾಧಿಕಾರಿಗಳಿಗೆ ಮತ್ತೆ ನಾಯಕರಿಗೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅರಮನೆ ಮೈದಾನದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಇನ್ನು ಮಾಜಿ CM ಸಿದ್ದರಾಮಯ್ಯ ಮತ್ತೆ CM DK ಶಿವಕುಮಾರ್ ಇನ್ನೂ ಬಂದಿಲ್ಲ. ಅವರು ಬಂದ ತಕ್ಷಣ ಈ ಕಾರ್ಯಕ್ರಮ ಆರಂಭ ಆಗುತ್ತೆ.